ದೊಡ್ಡ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು. ಹಿರಿಯ ಗಾಯಕಿ, ಗಾನ ಕೋಗಿಲೆ. 88 ವರ್ಷ ಆಗಿತ್ತು ಇವರಿಗೆ ವಿಧಿಭೂಷಣರಾಗಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಎಸ್ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮೈಸೂರಿನಲ್ಲಿ ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗತ್ತೆ. ಇವತ್ತು ಸಂಜೆ ಮೈಸೂರಿನಲ್ಲಿ ಗಾನ ಕೋಗಿಲೆಯವರ ಅಂತ್ಯಕ್ರಿಯೆ ನೆರವೇರಿಸಲಾಗತ್ತೆ. ಜಾನಕಿ ಅಮ್ಮನವರ ಮೊಮ್ಮಗಳಿಂದ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ವಿಧಿ ವಿಧಾನವನ್ನು ನೆರವೇರಿಸಲಾಗತ್ತೆ. ಬೆಳಗ್ಗೆ 8ರಿಂದ ಮಹಾರಾಜ ಕಾಲೇಜಿನಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಳಿಕ ಜಾನಕಿಯವರ ಇಚ್ಛೆಯಂತೆಯೇ ಅಂತ್ಯಕ್ರಿಯೆ ನೆರವೇರಲಿದೆ. ಮೈಸೂರು ತಾಲೂಕು ಕಣಿಯನಹುಂಡಿಯಲ್ಲಿ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗತ್ತೆ. ಮೈಸೂರಿನಲ್ಲೇ ವಾಸವಿದ್ದರು ಜಾನಕಿಯವರು. ಮೂಲತಃ ಆಂಧ್ರದವರಿಯವರು. ಆದರೂ ಕಳೆದ ಕೆಲವು ವರ್ಷಗಳಿಂದ ಅವರ ಅಂತಿಮ ದಿನಗಳನ್ನು ಮೈಸೂರಿನ ಬೋಗಾದಿಯಲ್ಲಿ ಇವರು ದಿನವನ್ನು ಕಳೆದಿದ್ದು. ಇವರ ಕೇರ್ ಟೇಕರ್ ನವೀನ್ ಮತ್ತು ಪ್ರವೀಣ್ ಇವರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದರು. ಯಾರನ್ನೂ ಇತ್ತೀಚೆಗೆ ಭೇಟಿ ಆಗಿರಲಿಲ್ಲ. ಅಂದರೆ ಅನಾರೋಗ್ಯ ಸಮಸ್ಯೆಯೂ ಇತ್ತಲ್ಲ, ಹಾಗಾಗಿ. ನೋಡಿ, ಎಸ್ ಜಾನಕಿಯವರು ಮೂಲತಃ ಆಂಧ್ರ ಪ್ರದೇಶದವರು. ಜಾನಕಿ ಅವರ ಪತಿ 1997ರಲ್ಲೇ ತೀರ್ಕೊಂಡಿದ್ರು. ಅಲ್ಲದೆ ಜಾನಕಿ ಅವರ ಪುತ್ರ ಮುರಳೀಕೃಷ್ಣ ಇತ್ತೀಚೆಗೆ ಮೃತಪಟ್ಟಿದ್ದರು. ಅವರಿಗೆ ನೇರ ಅವಲಂಬಿತರು ಇರಲಿಲ್ಲ. ಹೀಗಾಗಿ ಅವರು ಕಳೆದ ಕೆಲವು ವರ್ಷಗಳಿಂದ ಮೈಸೂರಿನ ಬೋಗಾದಿಯಲ್ಲಿ ಕೇರ್ ಟೇಕರ್ ನವೀನ್ ಮತ್ತು ಪ್ರವೀಣ್ ಎಂಬುವರ ಮನೆಯಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. 1997ರಲ್ಲೇ ಇವರ ಪತಿ ತೀರ್ಕೊಂಡ್ಬಿಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ಆನಂತರ ಇತ್ತೀಚೆಗೆ ಅವರ ಪುತ್ರ ಕೂಡ ತೀರ್ಕೊಂಡಿದ್ರು. ಹಾಗಾಗಿ ಅವರು ಕೇರ್ ಟೇಕರ್ ನೋಡ್ಕೊಳ್ತಾ ಇದ್ರು. ನವೀನ್ ಮತ್ತು ಪ್ರವೀಣ್ ಎಂಬುವರು ನೋಡ್ಕೊಳ್ತಾ ಇದ್ರು. ಇವತ್ತು ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ.